ಮಂಗಳವಾರ 11ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ರೈತ ಸಂಘಟನೆಯಿಂದ ಮುತ್ತಿಗೆ. 5,000 ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ. ಮಂಗಳವಾರ 11ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ರೈತ ಸಂಘಟನೆಯಿಂದ ಮುತ್ತಿಗೆ. 5,000 ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ. ಅಫ್ಜಲ್ಪುರ್ ಕಲಬುರಗಿ ಜಿಲ್ಲೆಯಲ್ಲಿನ ರೈತರು ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಿಂದ ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಸಿದ್ದರಾಮ್ ದಣ್ಣೂರ್ ಹೇಳಿದರು. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳನ್ನು ರೈತರಿಗೊಂದು ನ್ಯಾಯ, ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೊಂದು ನ್ಯಾಯ ನೀಡುವುದು ಸರಿಯಲ್ಲ. ನಮ್ಮ ಭಾಗದಲ್ಲಿ ರೈತರ ಹಿತ ಕಾಪಾಡದೆ ಸಕ್ಕರೆ ಕಾರ್ಖಾನೆಯೇ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ. ಬೆಳಗಾವಿ ರೈತರಿಗೆ 3,300 ನಿಗದಿ ಮಾಡೋದು, ನಮ್ಮ ಭಾಗದ ರೈತರಿಗೆ ರಿಕವರಿ ಮಾನದಂಡ ಮುಂದಿಟ್ಟುಕೊಂಡು ಕಾರ್ಖಾನೆ ಮಾಲೀಕರು ಹಾಗೂ ರಾಜಕೀಯ ನಾಯಕರ ಜೊತೆಗೆ ಸೇರಿಕೊಂಡು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಹಾಗಾಗಿ ಸರ್ಕಾರ ನಿಗದಿ ಮಾಡಿದ ಮಾನದಂಡಗಳು ಈ ಭಾಗದ ರೈತರ ಬದುಕಿನ ಜೊತೆಗೆ ಚೆಲ್ಲಾಟ ಓಡುತ್ತಿದೆ. ಹಾಗಾಗಿ ಎಲ್ಲಾ ರೈತಪರ ಸಂಘಟನೆಗಳು ಹಾಗೂ ಕನ್ನಡ ಸಂಘಟನೆಗಳ ನೇತೃತ್ವದಲ್ಲಿ ಇದೇ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಸುಮಾರು 5,000 ಜನ ರೈತರಿಂದ ಪ್ರತಿಭಟನೆ ಮಾಡಲಾಗುವುದು ಎಂದರು. ಅಷ್ಟೇ ಅಲ್ಲದೆ ನಗರದ ಎಂಎಸ್ಕೆ ಮಿಲ್ನಿಂದ ಪ್ರಾರಂಭವಾಗುವ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಚೊನ್ನಪ್ಪ ಪೂಜಾರ್, ಶಶಿಕಾಂತ್ ಗುರೂಜಿ ಸೇರಿದಂತೆ ಅನೇಕ ಹಾಗಾಗಿ ಜಿಲ್ಲೆಯ ಎಲ್ಲಾ ರೈತ ಬಾಂಧವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ರಾಜು ಸಾವ್ಕಾರ್ ಹುಂಡಿ, ಶರಣಗೌಡ ಮಾಲಿ, ಪಾಟೀಲ್, ಸಂತೋಷ್ ಮಲ್ಗೊಂಡ್, ಸಿದ್ದಪ್ಪ ಗುಡೇತ್, ಯಲ್ಲಾಲಿಂಗ್ ಹೊಳೆಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ರ್ಯಾಲಿ ಮುಖಾಂತರ ಡಿಸಿ ಆಫೀಸ್ ಮುತ್ತಿಗೆ ಹಾಕುವ ಅಂತೇಳಿ ಹಾಕೊಳಕತ್ತೀವಿ. ಮತ್ತ ಈ ಹೋಲಕ್ಕೆ ಡಿಸಿ ಆಫೀಸ್ಗೆ ಹೋಲಕ್ಕೆ ಬೆಳಗಾವಿ ಬಾಗಲಕೋಟೆದಿಂದ ಚುನ್ನಪ್ಪ ಪೂಜೇರಿ ಅವರು ಆಗಮಿಸ್ತಾರ. ಅದಕ್ಕೆ ಎಚ್ಚೆತ್ತುಕೊಂಡು ಎಲ್ಲ ರೈತರು ಮತ್ತು ಸಿಂದಗಿ ತಾಲೂಕು ಆಗಿರ್ಬೋದು ಮತ್ತು ನಮ್ಮ ಅಫ್ಜಲ್ಪುರ್ ತಾಲೂಕು ಆಗಿರ್ಬೋದು, ಜೇವರ್ಗಿ ತಾಲೂಕನಾಗಿರ್ಬೋದು ಮತ್ತು ಆಳಂದ ತಾಲೂಕನಾಗಿರ್ಬೋದು ಮತ್ತು ಚಿಂಚೋಳಿ ತಾಲೂಕನೂ ಆಗಿರ್ಬೋದು. ಆದ್ರೆ ಎಚ್ಚೆತ್ತಿಕೊಂಡು ರೈತರು ಯಾಕಂತಂದ್ರೆ 1 ಎಕರೆ ಖರ್ಚು ಮಾಡ್ಬೇಕಾದ್ರೆ ಸುಮಾರು 50-60 ಸಾವಿರ ರೂಪಾಯಿ ಹಿಡ್ದಿಂದ ಖರ್ಚು ಬರ್ತದೆ. ಭಾಳ 1 ಚೀಲ DAP ತಗೋಬೇಕಾದ್ರೆ ನಮ್ಗೆ 2,000 ರೂಪಾಯಿ ಖರ್ಚು ಬರ್ತದ. ಈಗ ಈ ಖರ್ಚು ವೆಚ್ಚ ತೆಗೆದ್ರೆ ಇದು 3,200 ರೂಪಾಯಿ ನಮಗೆ ಯಾವಲ್ಲೂ ಸಾಲಲ್ಲ. ಈಗ ನಮಗೇನದ 3,200 ರೂಪಾಯಿ ರೇಟ್ ನಿಗದಿ ಆಗುವ ರೀತನ DC ಆಫೀಸ್ ಎದುರುಗಡೆ ನಾವು ಪ್ರತಿಭಟನೆ ನಡೀತದ. ಏನೋ 11 ತಾರೀಕಿಗೆ ಮುಗೀತದೋ ಏನೋ 12-13 ತನಕ ಹೋಗ್ತದೋ, ಇದು ಜನರ ಮೇಲೆ ತೀರ್ಮಾನ ಅಂತೇಳಿ ನಾನು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ರಾಜ್ಯ ಉಪಾಧ್ಯಕ್ಷ ಸಿದ್ದರಾಮ್ ದಣ್ಣೂರ್ ನಮಸ್ಕಾರ.